guys, welcome back to my channel Hima World. After very long time, maybe 6 months ಮೇಲೆ ಆಗೋಗ್ಬಿಟ್ಟೈತೆ ಅನಿಸುತ್ತೆ. ನಾನು ವೀಡಿಯೋನೇ ಮಾಡ್ತಾ ಇಲ್ಲ, ಲೈಕ್ ಫುಲ್ ಲೆಂತ್ ವ್ಲಾಗ್ಸ್ ಅಂತ. ಯಾಕೋ ಟೈಮೇ ಕುದುರ್ತಾ ಇಲ್ಲ. ಲೈಕ್ ನಾನು ಅನ್ಕೊತಾ ಇದ್ದೀನಿ ಜಾಸ್ತಿ ವೀಡಿಯೋ ಮಾಡಬೇಕು ಅಂತ, ಬಟ್ ಟೈಮೇ ಆಗ್ತಿರ್ಲಿಲ್ಲ. ಸೊ ಲೈಕ್ ಲೆಟ್ಸ್ ಸ್ಟಾರ್ಟ್ ಫ್ರೆಶ್ಲಿ ಅಂತ ಅಂದ್ಕೊಂಡು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಮಾಡೋವಾಗೆಲ್ಲ ಇಲ್ಲೊಂದು ಹುಳ ಓಡಾಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇಫ್ ಇಟ್ ಈಸ್ ಶಾರ್ಟ್ ವೀಡಿಯೋ, ಲಾಂಗ್ ವೀಡಿಯೋ, ಅದು ಹೀಗೆ ಹೋಗ್ತಾ ಇರುತ್ತೆ. ಈ ಥರ ಗಾಡಿ ಸೌಂಡ್ ಬೇರೆ, ನಾಯ್ಸ್, ಅದರಿಂದ ಅರ್ಧ ಇಂಟ್ರೆಸ್ಟ್ ಹೊರಟೋಗುತ್ತೆ. ಸೊ ಫಸ್ಟ್ ವೀಡಿಯೋನೇ ತುಂಬ ಸ್ಪೆಷಲ್ಲಾಗಿರಲಿ, ಲೈಕ್ ಎಲ್ರಿಗೂ ಇಷ್ಟ ಆಗೋ ಥರ ಇರಲಿ ಅಂತ ಅಂದ್ಕೊಂಡು ಈ ಮೀಶೋ ಜ್ಯುವೆಲರಿ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡೇ ಇರ್ತೀರಾ. ಸೊ ಬಜೆಟ್ ಫ್ರೆಂಡ್ಲಿ ಮೀಶೋ ಜ್ಯುವೆಲರ್ಸ್ ಎಷ್ಟು ಕ್ಯೂಟಾಗೈತೆ ಗೊತ್ತಾ, ಬಿಕಾಸ್ ನಂಗೆ ಸ್ವಲ್ಪ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಆಲ್ರೆಡಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಯೂಶ್ವಲಿ ನಾನು ತುಂಬ ಆರ್ಡ್ರ್ ಮಾಡ್ತೀನಿ, ಲೈಕ್ ಆನ್ಲೈನ್. ಸೊ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಜ್ಯುವೆಲರ್ಸ್ ಒಟ್ಟಿಗೆ ತೊಗೊಂಡಿರೋದು, ಅದು ಮೀಶೋಯಿಂದ. ಲೈಕ್ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ, ನೀವೇ ನೋಡ್ತಾ ಹೋಗ್ತೀರಾ. ಲೈಕ್ ನಾನು ಯಾವುದಾದ್ರು ಚೆನ್ನಾಗಿಲ್ಲ ಅಂದರೆ ಎಲ್ಲ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ ತರಿಸ್ಕೊಂಡಿದ್ದು. ಬಟ್ ಬೈ ಗಾಡ್ಸ್ ಗ್ರೇಸ್ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿರೋದಕ್ಕೆ ನಾನು ಇವೆಲ್ಲನೂ ಇಟ್ಕೊತಾ ಇದ್ದೀನಿ. ತಮ್ಮನೇಲಿ ಒಂದೆರಡು ಫೋಟೋ ಬೇಕಲ್ಲ, ಅದಕ್ಕೆ ಒಂದೆರಡು ಫೋಟೋಶೂಟ್ ಮಾಡ್ಕೊತಾ ಇದ್ದೀನಿ, ಸೆಲ್ಫ್ ಫೋಟೋಶೂಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ಬಂತು, ಇದು ಜಸ್ಟ್ ನಾವು ಬಂತು, ಅದಕ್ಕೆ ನಾನು ಇವತ್ತೇ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ, ಮೇ ಬಿ ನಾಳೆ ನಾಡಿದ್ದು ಆ ಥರ ಮಾಡ್ತಾಯಿದ್ದೆ. ಸೊ ರೀಸೆಂಟಾಗಿ ತುಂಬ ವೈರಲ್ ಆಗ್ತಿರೋ ಸ್ಪೆಕ್ಟಮ್ ನೋಟ್ಸ್ ಪೆನ್ಸ್ನ ತರಿಸಿದ್ದೆ. ಇದೆಲ್ಲನೂ ಮ್ಯಾಕ್ಸ್ ಟು ಮ್ಯಾಕ್ಸ್ 250 ಒಳಗಡೆನೆ, ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಸೊ ಇದು ಬಂದು ಈ ಥರ ಬಾಕ್ಸಲ್ಲಿ ಬಂದಿದೆ, ಲೈಕ್ ಸೆಟ್ ಆಫ್ 3. ಮೇ ಬಿ ನಾನು ಇದಕ್ಕೆ 120 or 150 ಅಷ್ಟೇ ಪೇ ಮಾಡಿರೋದು. ನಾನು ಎಷ್ಟು ಕೊಟ್ಟೆ ಅಂತ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, ಆಯಿತಾ. ಬಟ್ ತುಂಬ ಇಷ್ಟ ಆಯಿತು, ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಇದು 3 ಕೂಡ ಇಷ್ಟು ಸಕ್ಕತ್ತಾಗೈತೆ. ಆ್ಯಂಡ್ ಇವೆಲ್ಲ ಶಾಪಿಂಗ್ ಮಾಡಿರೋದು ನನ್ನ ಫ್ರೆಂಡ್ ಒಬ್ರದ್ದು ಮದುವೆ ಇದೆ, ಲೈಕ್ ನಮ್ಮ ಓನರ್ ಅವರ ಮಗಳದು. ಸೊ ಅದಕ್ಕಾಗಿ ಏನೇನು ಬೇಕೋ ಎಲ್ಲ ತರಿಸ್ಕೊಬಿಟ್ಟಿದ್ದೀನಿ, ಲೈಕ್ ಹೋಲ್ಸೇಲಾಗಿ. ಸೊ ಇದು ನೋಡ್ತಾ ಇದ್ದೀರಾ ನೀವು, ಪಿಂಕ್ ಆ್ಯಂಡ್ ಗ್ರೀನ್, ಇದು ದೊಡ್ಡ ಸ್ಟೋನ್. ಆ್ಯಂಡ್ ಸೇಮ್ ಪಿಂಕ್ ಆ್ಯಂಡ್ ಗ್ರೀನ್, ಇದು ಸ್ಮಾಲ್ ಸ್ಟೋನ್. ಆ್ಯಂಡ್ ಒಂದು ಆಬ್ವಿಯಸ್ಲಿ ವೈಟ್ ಇರಬೇಕಲ್ಲ. ಸೊ ದಿಸ್ ಇಸ್ ವೈಟ್. ಲೈಕ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸಲ್ಲ, ಐ ನೋ, ಬಟ್ ತೋರಿಸ್ತೀನಿ ಅಷ್ಟೇ ಅಟ್ಲೀಸ್ಟ್. ಸೊ ಸೀರೆ ಉಟ್ಕೊಂಡು ಈ ಥರ ಹಾಕ್ಕೊಂಡೆ ಅಂದರೆ ಲೈಕ್ ಸಕ್ಕತ್ತಾಗಿ ಕಾಣುತ್ತೆ, ಅದಕ್ಕಾಗೆ ತರಿಸ್ಕೊಂಡಿದ್ದೀನಿ. ನಂಗೆ ಗೊತ್ತು ಈ ಡ್ರೆಸ್ಸಿಗೆ ದಪ್ಪ ಥರ ಕಾಣ್ತಿದೆ ಅಂತ, ಬಟ್ ಸ್ಯಾರೀಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಮೋಸ್ಟ್ ಟ್ರೆಂಡಿಂಗ್ ಈಗ. ಲೆಟ್ ಮಿ ರಿಮೋಟ್. ಸೊ ನೀವೇ ನೋಡ್ತಾ ಇದ್ದೀರಾ, ಈ 3 ಸೇರಿ ಮೇ ಬಿ ನಾನು 120 ಒಳಗಡೆನೇ ಪೇ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರು ನೀವು ತೊಗೋಬೋದು. ಆಮೇಲೆ ನಾನು ಈ ನಡುವೆ ಸಿಕ್ಕಾಪಟ್ಟೆ ವೀಡಿಯೋಸ್ ಕಮ್ಮಿ ಮಾಡ್ತಾಯಿದ್ದೀನಿ, ಆ್ಯಕ್ಚುಲಿ ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಇನ್ಮೇಲೆ ಫುಲ್ ಟೈಮ್ ಲಾಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ನಂಗೆ ತುಂಬ ಇಷ್ಟ ವೀಡಿಯೋಸ್ ಮಾಡೋದು, ಬಟ್ ಯಾಕೋ ಡಿಲೇ ಆಗ್ತಿದೆ. ಲೈಕ್ ರ್ಯಾಂಡಮಾಗಿ ಯಾವುದೋ ಸಿಕ್ಕುತ್ತೆ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಇದು ಒಂದು ನೆಕ್ಸ್ಟ್ ಪ್ಯಾಕೇಜು. ನಾನು ಎಲ್ಲದೂ ಇಲ್ಲಿ ಪೋಸ್ಟ್ ಮಾಡ್ತೀನಿ, ಆಯಿತಾ, ಎಷ್ಟೆಷ್ಟು ಪೇ ಮಾಡಿದೆ ಅಂತ. ಬಿಕಾಸ್ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ 250 ಒಳಗಡೆನೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಬಾಕ್ಸು, ಇದು ಸೆಟ್ ಆಫ್ 2. ಸೊ ಇದು ಲೋಟಸ್ ಇಯರಿಂಗ್ಸ್. ಸೊ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡು ನಾನು ಹಾಕ್ಕೊಂಡು ನೋಡೋಣ ಅಂತ ಅಂದ್ಕೊಂಡೆ, ಬಟ್ ಹಾಕ್ಕೊಂಡೆಲ್ಲ ನೋಡ್ತಾ ಇದ್ದರೆ ವೀಡಿಯೋ ಫುಲ್ ಲೆಂತ್ ಆಗೋಗ್ಬಿಡುತ್ತೆ. ಅದಕ್ಕೆ ಲೈಕ್ ಬರೀ ಹಿಂಗೆ ಇಟ್ಕೊಂಡು ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಬೇರೆ 2 ಚೈನ್ ಹಾಕ್ಕೊಂಡಿದ್ದೀನಿ, ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಇದು ಚಿಕ್ಕ ಮಕ್ಳಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ಲೈಕ್ ಚೋಕರ್ ಟೈಪ್ ಆದರೂ ಹಾಕ್ಕೋಬೋದು, ಇಲ್ಲ ನಾರ್ಮಲ್ ಆಗಾದರೂ ಹಾಕ್ಕೊಬೋದು. ಇದು ಸ್ವಲ್ಪ ಚೊಟ್ಟಮ್ ಪಟ್ಟಮ್ ಆಗ್ತಾ ಇರುತ್ತೆ, ಹಾಕ್ಕೊಂಡು ಅವಾಗ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು. ಈ ಥರ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಲೈಕ್ ಗ್ರೀನ್ ಕಲರು ಸಣ್ಣ ಹೋಯ್ತು, ಅದಕ್ಕೆ ಸ್ವಲ್ಪ ಡಿಮ್ ಆಯ್ತು ಅನಿಸುತ್ತೆ. ಇಟ್ಸ್ ಓಕೆ. ಸೊ ಇದೊಂದು ಚೈನು ಗ್ರೀನ್ ಕಲರು. ಸೊ ನೆಕ್ಸ್ಟ್ ಬಂದು ಪಿಂಕ್ ಆ್ಯಂಡ್ ಗ್ರೀನ್, ಲೈಕ್ ಲೋಟಸ್ ಚೈನ್ ಕೂಡ ಈಗ ಟ್ರೆಂಡಿಂಗಲ್ಲಿದೆ, ಅದಕ್ಕಾಗಿ ನಾನು ತೊಗೊಂಡೆ. ಸೊ ನಾನು ಮೋಸ್ಟ್ ಆಫ್ ದಿ ಟೈಮ್ ಸ್ಯಾರೀಸೇ ಉಡೋದಕ್ಕೆ ಲೈಕ್ ಈ ಥರ ಸಿಂಪಲ್ ಚೈನ್ ಇರಲಿ ಅಂತಲೂ ತರಿಸ್ಕೊಂಡಿದ್ದೀನಿ.
ಇದು ಮದುವೆಗಂತ ಯೂಸ್ ಮಾಡ್ಬೋದು, ಅದಾದಮೇಲೆ ಲೈಕ್ ಡೈಲಿ ವೇರ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೇನು ಅಷ್ಟೊಂದು ಗ್ರ್ಯಾಂಡ್ ಅಂತೆಲ್ಲ ಏನು ಅನಿಸಲ್ಲ. ಸೊ ಇದು ಬಂದು ಇನ್ನೊಂದು ಲೋಟಸ್ ಚೈನು. ಲೈಕ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಸಿಂಪಲ್ಲಾಗಿರುತ್ತೆ, ಲೈಕ್ ಮಿನಿಮಲ್ ಆಗಿರುತ್ತೆ ಅಂತ. ಅದರದ್ದು ಇಯರಿಂಗ್ಸ್ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ ನೋಡಿ, ಯಾಕಂದರೆ ಯಾವುದಕ್ಕೆ ಎಷ್ಟೆಷ್ಟು ಪೇ ಮಾಡಿದ್ದೀನಿ ನಂಗೆ ಅಂತ ಗೊತ್ತಿಲ್ಲ. ಸೊ ಮಧ್ಯ ಇದೊಂದು ರಿಬ್ಬನ್ ಆರ್ಡರ್ ಮಾಡ್ಕೊಂಡಿದ್ದೀನಿ, ಚೈನ್ ಮಧ್ಯೆ ಒಂದು ಮೀಶೋದು. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಗರ್ಲ್ಸ್ ಅಂದರೆ ಆ ರಿಬ್ಬನ್ಗಳು ಅದು ಎಲ್ಲಿ ಔಟ್ ಹೋಗ್ತಾವೋ ಗೊತ್ತಿಲ್ಲ. ನನ್ನ ಹತ್ರ ಮೇ ಬಿ ಮೋರ್ ದೆನ್ 300 ಆ ಥರ ಕ್ಲಿಪ್ಸು ರಿಬ್ಬನ್ ಆ ಥರ ಎಲ್ಲ ಇದ್ದರು, ಆದರೂ ನನ್ನ ಕೈಗೆ ಎಮರ್ಜೆನ್ಸಿಗೆ ಯಾವುದೂ ಸಿಕ್ಕಲ್ಲ. ಸೊ ಇದಿಷ್ಟು ಸೇರಿಸಿ ಮೇ ಬಿ 170 ಅನಿಸುತ್ತೆ. ಅದಕ್ಕೆ ಫುಲ್ ಇರಲಿ ಎಲ್ಲೋ ಒಂದು ಹತ್ರ ಅಂತ ಅಂದ್ಕೊಂಡು ಇದನ್ನು ತರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಚೈನ್ ಬಂದು ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ 2 ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ಓಕೆ ನೋಡೋಣ ಯಾವ್ದು ಇಷ್ಟ ಆದರೆ ಅದು ಇಟ್ಕೊಳ್ಳೋಣ, ಇಷ್ಟ ಆಗದಿರೋ ಕಲರ್ಸ್ ವಾಪಸ್ ಕಳ್ಸೋಣ ಅಂತ ಅಂದ್ಕೊಂಡು 2 ಆರ್ಡರ್ ಮಾಡಿದೆ. ಬಟ್ ಗೆಸ್ ವಾಟ್, ನಂಗೆ 2 ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇ ಬಿ ನಾನು 2 ರಿಟರ್ನ್ ಮಾಡ್ತಾ ಇಲ್ಲ ಅನಿಸುತ್ತೆ. ಯಾಕೆಂದರೆ ಇಷ್ಟೊಂದು ಚೆನ್ನಾಗಿದ್ರೆ ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂದರೆ ಮೇ ಬಿ 230 250 ಆ ಥರ ಪೇ ಮಾಡಿದ್ದು. ಇದು ಇಯರಿಂಗ್ಸ್, ಅದ್ರದ್ದು ಚೈನು ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ನಾವು ಸಲ್ವಾರ್ ಕೂಡ ಹಾಕೊಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ, ಹಾಕ್ಕೊಂಡೆಲ್ಲ ಇದ್ರೆ ಟೈಮ್ ಆಗುತ್ತೆ, ಯಾಕೆ ಬೇಕು ಅಂದ್ಬಿಟ್ಟು ಒಂದ್ರದ್ದು ಹಂಗೆ ತೋರಿಸ್ತೀನಿ, ಒಂದ್ರದ್ದು ಹಿಂಗೆ ತೋರಿಸ್ತೀನಿ. ಸೊ ಇದು ರೆಡ್ಡು ಸೇಮ್ ಅಂಥದ್ದೇ. ಇದು ಪರ್ಪಲ್ ಸ್ಟೋನ್ದು. ನನಗೆ ಈ ಪರ್ಪಲ್ ಸ್ಟೋನ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಆರ್ಡರ್ ಮಾಡೋವಾಗ ಇರಲಿ, ನನಗೆ 2 ಕಲರ್ ಇಷ್ಟ ಆಯ್ತು. ತೊಗೊಳ್ಳೋವಾಗೆ 2 ತೊಗೊಬಿಟ್ಟಿದ್ದೀನಿ. ಲೈಕ್ ಈ ಪರ್ಪಲ್ ನೋಡ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಡ್ರೆಸ್ಗೂ ಸ್ಯಾರಿಗೂ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ ಲೈಕ್ ಇದು ಫುಲ್ ಸೆಟ್ಟು ಕೂಡ ನೀವು ಗಿಫ್ಟಿಂಗ್ ಕೂಡ ಇದನ್ನು ತೊಗೊಬೋದು. ಲೈಕ್ ಯಾರಿಗಾದ್ರು ಲೈಕ್ ಇವಾಗ 200-300 ಯಾರು ಕ್ಯಾಶ್ ಕೊಟ್ಕೊಂಡಿರ್ತಾರೆ. ಸೊ ಈ ಥರ ನೀವು ಒಂದಷ್ಟು ಕಲರ್ಸ್ ತರಿಸಿಟ್ಕೊಂಬಿಟ್ರೆ ಆರಾಮಾಗಿ ಗಿಫ್ಟ್ ಕೊಟ್ಕೊಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಆ ಥರ ಅಂದ್ಕೊಂಡೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಕಮಿಂಗ್ ಟು ನೆಕ್ಸ್ಟ್, ಇನ್ವಿಸಿಬಲ್ ಚೈನ್ಸ್. ಸೊ ಆ್ಯಸ್ ಯೂಶ್ವಲ್ ಅದು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋದಕ್ಕೆ ನಾನು ಸಿಂಪಲ್ಲಾಗಿರುತ್ತೆ ಅಂತ ಇದು ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದಂತೂ ಈ ಥರ ನಾನು ಈ ಎಲ್ಲದನ್ನು ಶಾರ್ಟ್ಸ್ ವೀಡಿಯೋಗೆ ಹೆಂಗೆ ಕಾಣುತ್ತೆ ಅಂತ ಹಾಕ್ಕೊಂಡು ತೋರಿಸ್ತೀನಿ. ಅದು ಆದಷ್ಟು ಬೇಗ ಅದು ಕೂಡ ಶಾರ್ಟ್ಸಲ್ಲಿ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ 2 ಕಡೆ ಇರುತ್ತೆ. ಲೈಕ್ ಸೇಮ್ ನೀವು ನನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಆ್ಯಂಡ್ ಆಲ್ಸೋ ಅಲ್ಲಿ ಆಟೋಮೆಟಿಕ್ DMs ಇರೋದಕ್ಕೆ ನಿಮಗೆಲ್ಲನೂ ಲಿಂಕ್ ಈಸಿಯಾಗಿ ಸಿಗುತ್ತೆ. ಸೊ ದಿಸ್ ಇಸ್ ದ ಚೈನ್. ಇದು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಅಷ್ಟೊಂದೇನು ಕಾಸ್ಟ್ಲಿ ಅಲ್ಲ, ಮೇ ಬಿ 80-90 ಆ ಥರ. ಸೊ ಕಮಿಂಗ್ ಟು ಲಾಸ್ಟ್ ಪ್ಯಾಕೇಜಿಂಗ್, ಇದು ಕೂಡ ಇನ್ವಿಸಿಬಲ್ ಚೈನೇ. ಬಟ್ ನಾನು ಆರ್ಡ್ರ್ ಮಾಡಿದ್ದೆ ಬೇರೆ, ಬಟ್ ಬಂದಿರೋದೇ ಬೇರೆ. ಬಟ್ ಟು ಬಿ ಹಾನೆಸ್ಟ್ ಇದೇ ಚೆನ್ನಾಗಿ ಕಾಣಿಸ್ತು. ಅದಕ್ಕೆ ನಾನೇನು ರಿಟರ್ನ್ ಎಕ್ಸ್ಚೇಂಜ್ ಏನೂ ಮಾಡ್ತಾಯಿಲ್ಲ. ಯಾಕೆಂದರೆ ನಾನು ಆರ್ಡ್ರ್ ಮಾಡಿದ್ದು ಆ ಪಿಂಕ್ ಆ್ಯಂಡ್ ಗ್ರೀನಲ್ಲಿ, ಬಟ್ ಅವ್ರು ನಾನು ಕಳಿಸಿರೋದು ಜಸ್ಟ್ ಪಿಂಕ್. ಬಟ್ ಸ್ಟಿಲ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಕ್ ನಾನು ರೀಸೆಂಟಾಗಿ ಹಾಫ್ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಆ ಥರದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ಕೂಡ ನಾನು ಹಾಗೆ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಯಾವುದು ಕೂಡ ರಿಟರ್ನ್ ಮಾಡ್ತಾ ಇಲ್ಲ. ಅಷ್ಟೇ ಗೈಸ್, ಈ ವಿಡಿಯೋ ಅಲ್ಲಿ ನಾನು ಎಲ್ಲ ಮಿನಿಮಲ್ ಆಗಿ ಜ್ಯುವೆಲರಿ ತೋರಿಸಿದ್ದೀನಿ. ಪ್ರತಿಯೊಂದು ಅಂಡರ್ 300, ಬಟ್ ಎಲ್ಲನೂ ಸಕ್ಕತ್ತಾಗಿದೆ. ಲೈಕ್ ಎಲ್ಲರೂ ಹೇಳ್ತಾರಲ್ಲ ತುಂಬ ಚೆನ್ನಾಗಿದೆ ಅಂತ, ಆ ಥರ ಅಲ್ಲ. ನಂಗೆ ಇಷ್ಟ ಆದ್ರೇ ನಾನು ಅದನ್ನು ತೊಗೊಳ್ಳೋದು ಇಟ್ಕೊಳ್ಳೋದು. ಬಿಕಾಸ್ ಈಚ್ ರುಪಿ ಮ್ಯಾಟರ್ಸ್ ಟು ಮೀ. ಸೊ ಅದಕ್ಕೆ ಇಷ್ಟೆಲ್ಲ ತೊಗೊಂಬಿಟ್ಟಿದ್ದೀನಿ. ಲೈಕ್ 1-2 ಸತಿ ಬೈಸ್ಕೊಂಡೆ ಕೂಡ ನಮ್ಮಮ್ಮನ ಹತ್ರ ಏನಕ್ಕಷ್ಟು ಅಂತ. ಬಟ್ ಗರ್ಲ್ಸ್ ಗೊತ್ತಲ್ಲ, ಎಷ್ಟಿದ್ರೂ ಅವ್ರಿಗೆ ಸಾಲೋದೇ ಇಲ್ಲ, ಹಾಗೆ ನನಗೂ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಿ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆದಷ್ಟು ಬೇಗ ಇನ್ನೂ ಒಳ್ಳೊಳ್ಳೆ ಮೀಶೋ ಹಾಲ್, AJIO ಹಾಲ್, ಮಿಂತ್ರಾ ಹಾಲ್ ಅಂತ ತುಂಬ ವೀಡಿಯೋಸ್ ಬರೋದಿದೆ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್.